ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಮೂಲಕ ಗಣೇಶ ಹಬ್ಬದ ಸ್ಪೆಷಲ್ ಆಗಿ ಗಣೇಶರಿಗೆ ಬಹಳ ಪ್ರಿಯವಾದಂಥ ಕಡುಬು ಹಾಗೇನೆ ಮೋದಕ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಈ ಕಡುಬು ಮಾಡೋದಕ್ಕೆ ಮೇಯ್ನಾಗಿ ನಮ್ಗೆ ಇಲ್ಲಿ ಅಕ್ಕಿ ಹಿಟ್ಟು ಅನ್ನೋದು ಬೇಕಲ್ವ. ಹಾಗಾಗಿ ಇದೇ ವಿಡಿಯೋದ್ರಲ್ಲಿ ನಾನು ಅಕ್ಕಿ ಹಿಟ್ಟನ್ನು ಸಹ ಮನೆಯಲ್ಲೇ ಯಾವ ರೀತಿ ಮಾಡ್ಕೋಬಹುದು ಅಂತಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಈ ವಿಡಿಯೋ ಲೆಂತಿ ಆದ್ರೂ ಸಹ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿಕೊಂಡು ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ಈ ರೀತಿ ಕಡುಬುನ ನೀವು ಮನೇಲಿ ಟ್ರೈ ಮಾಡಿ. ಸೊ ಟ್ರೈ ಮಾಡಿದ್ದಾದ ನಂತರ ನಿಮಗೂ ಸಹ ಯಾವ ರೀತಿ ಈ ಕಡುಬು ಬಂತು ಅನ್ನೋದನ್ನ ಮರಿದೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಜೊತೆಗೆ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಸೊ ಬನ್ನಿ, ಇವಾಗ ಲೇಟ್ ಮಾಡ್ದಿರ ಗಣೇಶರಿಗೆ ಪ್ರಿಯವಾದಂತಹ ಈ ಕಡುಬು ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ನೋಡೋಣ. ಕಡುಬು ಮಾಡೋದಕ್ಕೆ ಮೊದಲು ನಾವಿಲ್ಲಿ ಅಕ್ಕಿ ಹಿಟ್ಟನ್ನ ರೆಡಿ ಮಾಡ್ಕೋಬೇಕಲ್ವಾ. ಹಾಗಾಗಿ ಬೌಲಲ್ಗೆ 1 kg ಆಗುವಷ್ಟು ರೇಷನ್ ಅಕ್ಕಿ ಹಾಕ್ಕೊತಾ ಇದ್ದೀನಿ. ಸೊ ರೇಷನ್ ಅಕ್ಕಿಯಲ್ಲಿ ನೀವು ಈ ರೀತಿಯಾಗಿ ಅಕ್ಕಿ ಹಿಟ್ಟು ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈಗ ನೀರನ್ನು ಸೇರಿಸ್ಕೊಂಡು ಒಂದು 3 ರಿಂದ 4 ಸಲ ನೀಟಾಗಿ ಅಕ್ಕಿನ ವಾಶ್ ಮಾಡ್ಕೋಬೇಕು. ಈ ರೇಷನ್ ಅಕ್ಕಿಯಲ್ಲಿ ಡಸ್ಟ್ ಅನ್ನೋದು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಖಂಡಿತ ಒಂದು 3 ರಿಂದ 4 ಸಲ ನೀಟಾಗಿ ವಾಶ್ ಮಾಡ್ಕೊಂಡಿದ್ದಾದ ನಂತರ ಇದನ್ನ ನೆನೆಸಬಾರ್ದು. ಸೊ ಈ ರೀತಿಯಾಗಿ ಹೋಲ್ಸಿರುವಂಥ ಒಂದು ಪಾತ್ರೆಗೆ ಅಕ್ಕಿನ ಸ್ಟ್ರೈನ್ ಮಾಡಿಕೊಂಡು ಒಂದು 10 ರಿಂದ 15 ನಿಮಿಷ ಹಾಗೆ ಬಿಟ್ಬಿಡಿ. ಎಕ್ಸ್ಟ್ರಾ ನೀರೇನಾದರೂ ಈ ಅಕ್ಕಿಯಲ್ಲಿದ್ದರೆ ಕೆಳಗಡೆ ಬಂದ್ಬಿಡುತ್ತೆ ಮತ್ತೊಂದು ಬೌಲಲ್ಗೆ. ಸೊ ಒಂದು 15 ನಿಮಿಷ ಆದ ನಂತರ ಕಾಟನ್ ಕ್ಲಾತ್ ಮೇಲೆ ಈ ರೀತಿಯಾಗಿ ಹಾಕ್ಕೊಂಡು ಸೊ ತೆಳ್ಳಗೆ ನಾವು ಸ್ಪ್ರೆಡ್ ಮಾಡ್ಕೋಬೇಕು, ಒಣಗಿಸ್ಕೋಬೇಕು. ಅಕ್ಕಿನ ಚೆನ್ನಾಗಿ ಒಣಗಿಸ್ಕೋಬೇಕು. ಬಿಸಿಲೇನಾದರೂ ಜಾಸ್ತಿ ಇತ್ತಂದರೆ ಹೊರಗಡೆ 1 ದಿನ ಬಿಸಿಲಲ್ಲಿ ಒಣಗಿಸ್ಕೊಂಡ್ಬಿಟ್ರೆ ಕರೆಕ್ಟಾಗಿ ಸರಿ ಹೋಗುತ್ತೆ. ಸೊ ಇವಾಗ ಬಿಸಿಲು ಅನ್ನೋದು ಕಡಿಮೆ ಆಗಿರೋದ್ರಿಂದ ನಾನಿಲ್ಲಿ ಮನೆಯಲ್ಲೇ ಪ್ಯಾನ್ ಕೆಳಗಡೆ ಒಣಗಿಸ್ಕೊಂಡಿದ್ದೀನಿ. ಸೊ ಈಗ ನೋಡ್ತಿರ್ಬೋದು, ನಾರ್ಮಲ್ ಆಗಿ ನಾವು ಅಕ್ಕಿ ವಾಶ್ ಮಾಡ್ಕೊಳ್ಳೋದಕ್ಕಿಂತ ಮೊದಲು ಯಾವ ರೀತಿಯಾಗಿರುತ್ತೋ ಸೊ ನಾವು ಈ ರೀತಿಯಾಗಿ ತೊಳೆದು ಒಣಗಿಸಿದ ನಂತರನೂ ಅಕ್ಕಿ ಅದೇ ಥರನೇ ಇರಬೇಕು. ಸೊ ನಾನಿಲ್ಲಿ 1 ದಿನ ಪೂರ್ತಿಯಾಗಿ ಅಕ್ಕಿನ ಚೆನ್ನಾಗಿ ಒಣಗಿಸ್ಕೊಂಡಿದ್ದಾದ ನಂತರ ಈ ರೀತಿ ಮಿಕ್ಸಿ ಜಾರಲ್ಗೆ ಸ್ವಲ್ಪನೇ ತಗೊಂಡು ಮಧ್ಯದಲ್ಲಿ ಮಿಕ್ಸ್ ಮಾಡ್ಕೊತ ಸ್ಮೂತಾಗಿ ಪುಡಿ ಮಾಡ್ಕೋಬೇಕು. ಎಷ್ಟು ಸ್ಮೂತಾಗಿ ಸಾಧ್ಯವಾಗುತ್ತೋ ಸೊ ಅಷ್ಟು ಸ್ಮೂತಾಗಿ ನಾವಿಲ್ಲಿ ಅಕ್ಕಿನ ಗ್ರೈಂಡ್ ಮಾಡಿಕೊಂಡು ಈ ರೀತಿ ಅಗಲವಾಗಿರುವಂಥ ಒಂದು ತಟ್ಟೆಗೆ ಸ್ಟ್ರೈನರ್ನ ಇಟ್ಕೊಂಡು, ನಾವು ರಾಗಿ ಹಿಟ್ಟಿಗೆಲ್ಲ ಯಾವ ರೀತಿ ಪ್ಲೇಟ್ ತಗೊಂತೀರೋ ಸ್ಟ್ರೈನ್ ಮಾಡ್ಕೊಳ್ಳೋದಕ್ಕೆ, ಸೊ ಈ ರೀತಿ ಅಕ್ಕಿ ಹಿಟ್ಟು ಮಾಡ್ಕೊಳ್ಳೋದಕ್ಕೂ ಸಹ ಅದೇ ಥರ ಸಣ್ಣ ಹೋಲ್ಸ್ ಇರುವಂಥ ಪ್ಲೇಟ್ನ ತಗೊಂಡು ಸ್ಟ್ರೈನ್ ಮಾಡ್ಕೋಬೇಕು. ಸ್ಟ್ರೈನ್ ಮಾಡ್ಕೊಂಡಿದ್ದಾದ ನಂತರ ಈ ರೀತಿ ರವೆಯಾಗಿ ಸ್ವಲ್ಪ ಅಕ್ಕಿ ಅನ್ನೋದು ಇರುತ್ತಲ್ವ, ಅದನ್ನ ಮಿಕ್ಸಿ ಜಾರಲ್ಗೆ ತಗೊಂಡು ಜೊತೆಲಿ ಸ್ವಲ್ಪ ಅಕ್ಕಿನ ಹಾಕಿ ಪುಡಿ ಮಾಡ್ಕೋಬೇಕು. ಎಲ್ಲ ಅಕ್ಕಿನ ಸಹ ಅದೇ ರೀತಿನೇ ಗ್ರೈಂಡ್ ಮಾಡ್ಕೊಂಡಿದ್ದಾದ ನಂತರ ಕೊನೆಯಲ್ಲಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿ ಸ್ವಲ್ಪ ರವೆ ತರ ಮಿಕ್ಕೋಗುತ್ತೆ. ಇದನ್ನ ಗ್ರೈಂಡ್ ಮಾಡಿದ್ರೂ ಸಹ ಪುಡಿ ಆಗೋಲ್ಲ. ಇದನ್ನ ನೀವು ದೋಸೆ ಹಿಟ್ಟಿಗೆ ಹಾಕೋಬಿಡ್ಬೋದು. ಸೊ ಈಗ ಎಲ್ಲ ಅಕ್ಕಿ ಹಿಟ್ಟನ್ನು ಸಹ ನಾನು ಇವಾಗ ರೆಡಿ ಮಾಡ್ಕೊಂಡು ತಗೊಂಡಿದ್ದೀನಿ ನೋಡಿ. ಕಡಿಮೆ ಕ್ವಾಂಟಿಟಿಯಲ್ಲಿ ನಾನಿಲ್ಲಿ ಮಾಡ್ಕೊಂಡಿರೋದ್ರಿಂದ ಮನೆಯಲ್ಲೇ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಅದೇ ನೀವು 2 ರಿಂದ 3 kg ಇಲ್ಲಾಂತಂದ್ರೆ 5 kg ಆಗುವಷ್ಟು ಅಕ್ಕಿ ತಗೊಂಡು ಪುಡಿ ಮಾಡ್ಕೋಬೇಕಂದ್ರೆ ಮನೇಲಿ ಕಷ್ಟ ಆಗತ್ತೆ. ಸೊ ಹಾಗಾಗಿ ನೀವು ಮಿಲ್ಲಲ್ಲಿ ಪುಡಿ ಮಾಡಿಸ್ಕೋಬಹುದು. ಸೊ ಈಗ ಅಕ್ಕಿ ಹಿಟ್ಟು ರೆಡಿ ಮಾಡ್ಕೊಂಡಿದ್ದಾದ ನಂತರ ನಾವಿವಾಗ ಕಡುಬು ಮಾಡೋದಕ್ಕೆ ನಾನಿಲ್ಲಿ 1 ತೆಂಗಿನಕಾಯಿನ ಹೊಡೆದ್ಬಿಟ್ಟು ಈ ರೀತಿ ಪೀಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಪಕ್ಕಕ್ಕೆ ಇಟ್ಕೊಂಡು ಈಗ ಚಿಕ್ಕ ಮಿಕ್ಸಿ ಜಾರಲ್ಗೆ 2 ಟೇಬಲ್ ಸ್ಪೂನ್ ಆಗುವಷ್ಟು ರೋಸ್ಟೆಡ್ ಕಡಲೆ ಬೀಜ, 2 ಟೇಬಲ್ ಸ್ಪೂನ್ ಆಗುವಷ್ಟು ಹುರುಗಡ್ಲೆ, 4 ರಿಂದ 5 ಏಲಕ್ಕಿನ ಸಹ ಹಾಕೊಂಡು ಮಧ್ಯದಲ್ಲಿ ಒಂದ್ಸಲ ಮಿಕ್ಸ್ ಮಾಡ್ಕೊಂತ ಸ್ಮೂತ್ ಆಗಿ ಪುಡಿ ಮಾಡ್ಕೋಬೇಕು. ನೀರು ಹಾಕಬಾರ್ದು ಇದಕ್ಕೆ. ಸೊ ಪುಡಿ ಮಾಡ್ಕೊಂಡ್ರೆ ಸಾಕು. ಈಗ ಒಂದು ಬೌಲಲ್ಗೆ ತೆಗೆದಿಟ್ಕೊಳ್ಳಿ ಈ ಪುಡಿನ. ಸೊ ಈಗ ಅದೇ ಮಿಕ್ಸಿ ಜಾರಲ್ಗೆ ಸ್ವಲ್ಪನೇ ಸಣ್ಣದಾಗಿ ಕಟ್ ಮಾಡ್ಕೊಂಡಿರ್ತಕ್ಕಂಥ ತೆಂಗಿನಕಾಯಿ ಪೀಸಸ್ನ ಸಹ ಹಾಕಿ ಮಧ್ಯದಲ್ಲಿ ಮಿಕ್ಸ್ ಮಾಡ್ಕೊಂತ ಈ ರೀತಿಯಾಗಿ ಗ್ರೈಂಡ್ ಮಾಡ್ಕೋಬೇಕು. ಸಣ್ಣದಾಗಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಸೊ ಹಾಗಾಗಿನೇ ಚಿಕ್ಕ ಮಿಕ್ಸಿ ಜಾರ್ ತಗೊಂಡ್ರೆ ಈಸಿ ಆಗುತ್ತೆ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ. ಈ ರೀತಿಯಾಗಿ ಕೊಬ್ಬರಿನ ಈಗ 1 ಬೌಲ್ ತುಂಬ ನಾನಿಲ್ಲಿ ಅಳತೆ ಮಾಡಿ ತಗೊಂಡಿದ್ದೀನಿ. ತೆಂಗಿನಕಾಯಿ ಗ್ರೈಂಡ್ ಮಾಡ್ಕೊಂಡಿರುವಂಥದ್ದು ಪಕ್ಕಕ್ಕೆ ಇಟ್ಕೊಂಡು ಕಡಾಯಿಗೆ 2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ, 1 ಟೇಬಲ್ ಸ್ಪೂನ್ ಆಗುವಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿರ್ತಕ್ಕಂಥ ಬಾದಾಮಿ, 1 ಟೇಬಲ್ ಸ್ಪೂನ್ ಆಗುವಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿರ್ತಕ್ಕಂಥ ಗೋಡಂಬಿನ ಸಹ ಹಾಕ್ಕೊಂಡು ಲೋ ಫ್ಲೇಮ್ನಲ್ಲಿ 1 ಮಿನಿಟ್ ಫ್ರೈ ಮಾಡ್ಕೊಳ್ಳಿ ಬಾದಾಮಿ ಹಾಗೇನೆ ಗೋಡಂಬಿನ. ಅದಾದ ನಂತರ 1 ಬೌಲ್ ಆಗುವಷ್ಟು ಅಳತೆ ಮಾಡಿ ಇಟ್ಕೊಂಡಿದ್ದೀರಲ್ವ ಗ್ರೈಂಡ್ ಮಾಡಿ ತೆಂಗಿನಕಾಯಿನ, ಸೊ ಅದನ್ನ ಹಾಕ್ಕೊತಾ ಇದ್ದೀನಿ. ಸೊ ತೆಂಗಿನಕಾಯಿ
ಅಳತೆ ಮಾಡ್ಕೊಂಡಿರುವಂಥದ್ರಲ್ಲೇ ಒಂದು ಅರ್ಧ ಕಪ್ ಆಗುವಷ್ಟು ಬೆಲ್ಲ ಪುಡಿ, 1 ಟೇಬಲ್ ಸ್ಪೂನ್ ಆಗುವಷ್ಟು ಎಳ್ಳು, 1 ಟೇಬಲ್ ಸ್ಪೂನ್ ಆಗುವಷ್ಟು ಗಸಗಸೆನ ಸಹ ಹಾಕ್ಕೊಂಡು ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಜಸ್ಟ್ ಒಂದು 3-4 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು. ಸೊ ಬೆಲ್ಲ ಕರಗಿದ್ರೆ ಸಾಕು, ಇದೇನು ಪಾಕ ಬರೋ ಅವಶ್ಯಕತೆ ಇಲ್ಲ. ಜಸ್ಟ್ ಬೆಲ್ಲ ಕರಗ್ತಿದ್ದಂತೆ ನಮಗಿಲ್ಲಿ ಕರೆಕ್ಟ್ ಕನ್ಸಿಸ್ಟೆನ್ಸಿಗೆ ರೆಡಿ ಆಗೋಗುತ್ತೆ ಹೂರ್ಣ. ಜೊತೆಗೆ ನಾವು ಪುಡಿ ರೆಡಿ ಮಾಡಿ ಇಟ್ಟಿಕೊಂಡಿದ್ದೀರಲ್ವ, ಸೊ ಆ ಪುಡಿನ ಹಾಕ್ಬಿಟ್ಟು ಎಲ್ಲ ನೀಟಾಗಿ ಲೋ ಫ್ಲೇಮ್ನಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಸೊ ಮಿಕ್ಸ್ ಆಗ್ತಿದ್ದಂತೆ ಎಲ್ಲ ಫ್ಲೇಮ್ನ ಆಫ್ ಮಾಡ್ಕೊಂಬಿಡಿ. ಸೊ ನಮ್ಗೆ ಇವಾಗ ಕಡುಬುಗೆ ಬೇಕಾಗಿರುವಂಥದ್ದು ಸ್ಟಫಿಂಗ್ ಅನ್ನೋದು ರೆಡಿ ಆಗೋಯ್ತು. ಈಸಿಯಾಗಿ ಈಗ ಪಕ್ಕಕ್ಕೆ ಇಟ್ಕೊಂಡು ಈಗ ಕಡುಬು ಮಾಡೋದಕ್ಕೆ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ಹಾಗಾಗಿ ಕಡಾಯಿಗೆ ಯಾವ ಬೌಲಲ್ಲಿ ತೆಂಗಿನಕಾಯಿ ಪೀಸಸ್ನ ಅಳತೆ ಮಾಡಿ ತಗೊಂಡಿದ್ದೀನೋ ಅದೇ ಬೌಲಲ್ಲಿ 1.5 ಬೌಲ್ ತುಂಬ ನೀರು, ಹಾಗೆಯೇ 1 ಟೀ ಸ್ಪೂನ್ ಆಗುವಷ್ಟು ತುಪ್ಪ, 1 ಟೇಬಲ್ ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಎಲ್ಲೂ ಗಂಟಿರಬಾರ್ದು ಮೈದಾ ಹಿಟ್ಟು. ಆ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಮೀಡಿಯಂ ಫ್ಲೇಮ್ನಲ್ಲಿ ನೀರನ್ನು ಚೆನ್ನಾಗಿ ಕುದಿಸ್ಕೊಂಡಿದ್ದಾದ ನಂತರ ಸೊ ನೀರು ತಗೊಂಡಿರ್ತಕ್ಕಂಥ ಬೌಲಲ್ಲೇ 1 ಬೌಲ್ ತುಂಬ ಅಕ್ಕಿ ಹಿಟ್ಟು ಸ್ಟಾರ್ಟಿಂಗಲ್ಲಿ ರೆಡಿ ಮಾಡ್ಕೊಂಡ್ರಲ್ವ, ಸೊ ಅದೇ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡಿದ್ದಾದ ನಂತರ 1 ನಿಮಿಷ ಹಾಗೆ ಬಿಟ್ಬಿಡಿ ಲೋ ಫ್ಲೇಮ್ನಲ್ಲಿ. 1 ನಿಮಿಷ ಆದ ನಂತರ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಎಲ್ಲೂ ಗಂಟಿರಬಾರ್ದು. ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ಲೋ ಫ್ಲೇಮ್ನಲ್ಲಿ ಜಸ್ಟ್ 1-2 ನಿಮಿಷ ಬಿಡಿ ಸಾಕು. 1-2 ನಿಮಿಷ ಆದ ನಂತರ ಲಿಡ್ಡನ್ನು ತೆಗೆದು ಚೆನ್ನಾಗಿ ನಾದ್ಕೋಬೇಕು ಹಿಟ್ಟನ್ನು. ಈ ರೀತಿ ನಾದ್ಕೊಂಡಿದ್ದಾದ ನಂತರ ಫ್ಲೇಮ್ನ ಆಫ್ ಮಾಡ್ಕೊಂಬಿಡಿ. ಸೊ ಫ್ಲೇಮ್ನ ಆಫ್ ಮಾಡ್ಕೊಂಡಿದ್ದಾದ ನಂತರ ಲಿಡ್ನ ಕ್ಲೋಸ್ ಮಾಡಿಕೊಂಡು 5-6 ನಿಮಿಷ ಬಿಟ್ಬಿಡಿ. ಸೊ ಆ ಬಿಸಿಗೆ ಹಿಟ್ಟು ಅನ್ನೋದು ಇನ್ನೂ ಸ್ವಲ್ಪ ಸಾಫ್ಟಾಗಿ ರೆಡಿ ಆಗುತ್ತೆ. ಈಗ ಈ ರೀತಿ ಚೆನ್ನಾಗಿ ನಾದ್ಕೋಬೇಕು ಕೆಳಗಡೆ ಹಿಲ್ಸ್ಕೊಂಡಾದ್ಮೇಲೆನೂ ಸಹ. ಈಗ ಈ ರೀತಿ ಹಗಲವಾಗಿರುವಂಥ ಒಂದು ತಟ್ಟೆ ಇಲ್ಲಾಂತಂದರೆ ಹುಡ್ಡನ ಮನೆ ಮೇಲೆಗೆ ಸ್ವಲ್ಪ ತುಪ್ಪ ಇಲ್ಲಾಂತಂದರೆ ನೀರನ್ನ ಗ್ರೀಸ್ ಮಾಡಿಕೊಂಡು ಹಿಟ್ಟನ್ನು ತಗೊಂಡು 8-10 ನಿಮಿಷ ಚೆನ್ನಾಗಿ ಹಿಟ್ಟನ್ನು ನಾದ್ಕೋಬೇಕು. ಆ ರೀತಿ ನಾದ್ಕೊಳ್ಳೋದ್ರಿಂದ ನಮಗೆ ಕಡುಬು ಅನ್ನೋದು ಹೊಡೆದೋಗೋದಿಲ್ಲ. ಸೊ ಹಾಗಾಗಿ ಈ ರೀತಿಯಾಗಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು. ಖಂಡಿತ ನಾವಿಲ್ಲಿ ಈ ರೀತಿ ಸಾಫ್ಟ್ ಆಗಿರಬೇಕು ಹಿಟ್ಟು. ಸೊ ಈ ರೀತಿಯಾಗಿ ಹಿಟ್ಟನ್ನು ಚೆನ್ನಾಗಿ 10 ನಿಮಿಷ ನಾದ್ಕೊಂಡಿದ್ದಾದ ನಂತರ ಸ್ವಲ್ಪನೇ ಹಿಟ್ಟನ್ನು ತಗೊಂಡು ಚೆನ್ನಾಗಿ ಉಂಡೆ ಮಾಡ್ಕೋಬೇಕಾಗತ್ತೆ. ಸೊ ಆ ರೀತಿ ಮಾಡೋದಕ್ಕಿಂತ ಮೊದಲು ಹಿಟ್ಟನ್ನು ಡ್ರೈ ಆಗೋದಕ್ಕೆ ಬಿಡಬೇಡಿ. ಈ ರೀತಿ ಕಾಟನ್ ಕ್ಲಾತ್ ಅಂದರೆ ತೇವ ಮಾಡಿಕೊಂಡು ಕಾಟನ್ ಕ್ಲಾತ್ನ ಕ್ಲೋಸ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳಿ ಹಿಟ್ಟಿಗೆ. ಈಗ ಉಂಡೆ ತಗೊಂಡಿದ್ದೀರಲ್ವ, ಈ ರೀತಿ ಮತ್ತೆ ಕೈಗಲ್ಲಿ ಚೆನ್ನಾಗಿ ನಾದ್ಕೊಂತ ರೌಂಡ್ ಮಾಡ್ಕೋಬೇಕು. ಕ್ರ್ಯಾಕ್ಸ್ ಅನ್ನೋದು ಬರಬಾರ್ದು. ಸೊ ಈ ರೀತಿ ರೌಂಡ್ ಮಾಡ್ಕೊಂಡಿದ್ದಾದ ನಂತರ ನಾನಿಲ್ಲಿ ಈ ರೀತಿ ಕವರ್ ಮೇಲೆ ಎಣ್ಣೆ ಇಲ್ಲಂತಂದರೆ ತುಪ್ಪನ ಸ್ವಲ್ಪ ಗ್ರೀಸ್ ಮಾಡ್ಕೊಳ್ಳಿ. ನೀವು ಬೇಕು ಅಂತಂದರೆ ಬಾಳೆ ಎಲೆ ಇಲ್ಲಂತಂದರೆ ಬಟರ್ ಪೇಪರ್, ಸೊ ಯಾವುದಾದ್ರೂ ಸಹ ತಗೋಬೋದು. ನನಗಿಲ್ಲಿ 2 ಇದ್ದಿರಲಿಲ್ಲ, ಹಾಗಾಗಿ ಮನೇಲಿರುವಂಥದ್ದೇ ಈ ರೀತಿ ಪ್ಲಾಸ್ಟಿಕ್ ಕವರ್ನ ತಗೊಂಡಿದ್ದೀನಿ. ಸೊ ಈ ರೀತಿ ಉಂಡೆನ ಇಟ್ಕೊಂಡು ಮಧ್ಯದಲ್ಲಿ ಮತ್ತೆ ಅದ್ರ ಮೇಲೆ ಪ್ಲಾಸ್ಟಿಕ್ ಕವರ್ನ ಕ್ಲೋಸ್ ಮಾಡಿ ಒಂದು ಪ್ಲೇಟ್ನ ತಗೊಂಡು ಈ ರೀತಿ ಪ್ರೆಸ್ ಮಾಡಿಕೊಂಡ್ರೆ ನಮಗೆ ಕಡುಬು ಮಾಡೋದಕ್ಕೆ ಈ ರೀತಿ ಹಿಟ್ಟಿಂದ ಶೀಟ್ ಅನ್ನೋದು ಕರೆಕ್ಟಾಗಿ ರೆಡಿ ಆಗೋಗುತ್ತೆ. ಎಲ್ಲೂ ಕ್ರ್ಯಾಕ್ಸ್ ಅನ್ನೋದು ಬರೋದಿಲ್ಲ. ಇನ್ ಕೇಸ್ ನಿಮ್ಮ ಹತ್ರ ಪ್ರೆಸರ್, ರೋಟಿ ಪ್ರೆಸರ್ ಆ ಥರ ಎಲ್ಲ ಇದ್ದರೆ ಅದರಲ್ಲೂ ಸಹ ಮಾಡ್ಕೋಬೋದು. ನನ್ನ ಹತ್ರ ಇರಲಿಲ್ಲ, ಹಾಗಾಗಿ ಈ ಮೆಥಡಲ್ಲಿ ಈಸಿಯಾಗಿ ಎಲ್ಲರೂ ಮಾಡ್ಕೊಳ್ಳೋ ರೀತಿ ತೋರಿಸ್ಕೊಟ್ಟಿದ್ದೀನಿ. ಈಸಿಯಾಗಿ ಮಾಡ್ಕೋಬೋದು. ಈಗ ಈ ರೀತಿಯಾಗಿ ಮೋಲ್ಡ್ ಬರುತ್ತಲ್ಲ ಕರ್ಜಿಕಾಯಿ ಮೋಲ್ಡು, ಸೊ ಆ ಮೋಲ್ಡಲ್ಗೆ ಸ್ವಲ್ಪ ಎಣ್ಣೆ ಇಲ್ಲ ಅಂತಂದರೆ ತುಪ್ಪನ ಗ್ರೀಸ್ ಮಾಡಿ ಶೀಟ್ನ ತಗೊಂಡು ಸ್ವಲ್ಪ ಸ್ಟಫಿಂಗ್ನ ಹಾಕಿ ಈ ರೀತಿ ಪ್ರೆಸ್ ಮಾಡಿಕೊಂಡ್ರೆ ಈಸಿಯಾಗಿ ನಮ್ಗೆ ಇವಾಗ ಕಡುಬು ಶೇಪ್ಗೆ ರೆಡಿ ಆಗೋಗುತ್ತೆ. ಡಿಸೈನು ಸಹ ತುಂಬಾ ಚೆನ್ನಾಗಿರುತ್ತೆ. ಸೊ ಈ ರೀತಿಯಾಗಿ ಕರ್ಜಿಕಾಯಿ ಮೋಲ್ಡಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು. ಇನ್ ಕೇಸ್ ನಮ್ಮ ಹತ್ರ ಮೌಲ್ಡ್ ಇಲ್ಲ ಅಂತವರು ಸಹ ನಾನು ತೋರಿಸ್ಕೊಡ್ತೀನಿ. ಯಾವ ರೀತಿ ಮೌಲ್ಡ್ ಇಲ್ಲದೆ ಹೋದ್ರು ಸಹ ಸೇಮ್ ಕರ್ಜಿಕಾಯಿ ಮೋಲ್ಡಲ್ಲಿ ಡಿಸೈನ್ ಎಲ್ಲ ಯಾವ ರೀತಿ ಬರುತ್ತೋ ಅದೇ ರೀತಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತಂದ್ಬಿಟ್ಟು. ಸೊ ಇನ್ ಕೇಸ್ ಈ ರೀತಿಯಾಗಿ ಮೋದಕ ಮೋಲ್ಡ್ ಇದ್ದರೆ ಸೊ ಅದರಲ್ಲೂ ಸಹ ಮಾಡ್ಕೋಬೋದು. ಮೋದಕ ಮೋಲ್ಡ್ಗೆ ಸ್ವಲ್ಪ ಎಣ್ಣೆ ತುಪ್ಪನ ಗ್ರೀಸ್ ಮಾಡಿಕೊಂಡು ಆಮೇಲೆ ಉಂಡೆನ ಮಾಡಿಬಿಟ್ಟು ಈ ಮೋಲ್ಡಲ್ಗೆ ಹಿಕ್ಕಿ ಈ ರೀತಿಯಾಗಿ ಸುತ್ತಲೂ ಪ್ರೆಸ್ ಮಾಡ್ಕೊತಾ ಬರಬೇಕು ಬೆರಳಲ್ಲಿ. ಈ ರೀತಿ ಬೆರಳಲ್ಲಿ ಪ್ರೆಸ್ ಮಾಡ್ಕೊತಿದ್ದಂತೆ ಈ ರೀತಿ ನಮಗೆ ಮಧ್ಯದಲ್ಲಿ ಜಾಗ ಬರುತ್ತಲ್ಲ, ಇದ್ರ ಒಳಗಡೆ ನಾವು ಸ್ಟಫಿಂಗ್ನ ಹಾಕ್ಕೋಬೇಕಾಗತ್ತೆ. ಈ ರೀತಿ ಸಣ್ಣದಾಗಿ ಮಾಡಿಕೊಂಡು ಬೆರಳಲ್ಲಿ ಈ ರೀತಿಯಾಗಿ ಇಕ್ಕೋಬೇಕು, ಒಳಗಡೆ ಫಿಲ್ ಮಾಡ್ಕೊಂಡ್ಬಿಡ್ಬೇಕು. ಈ ರೀತಿಯಾಗಿ ನೀಟಾಗಿ ಸ್ಟಫಿಂಗ್ನ ಫಿಲ್ ಮಾಡಿಕೊಂಡು ಈ ಎಕ್ಸ್ಟ್ರಾ ಇರುತ್ತಲ್ವ ಹಿಟ್ಟು ಮೇಲ್ಗಡೆ ಅದನ್ನು ನೀಟಾಗಿ ಸೀಲ್ ಮಾಡ್ಕೊಬಿಡ್ಬೇಕು. ಇಲ್ಲಾಂತಂದರೆ ನಾವು ಸ್ಟೀಮ್ ಮಾಡೋವಾಗ ಓಪನ್ ಆಗಿಬಿಡುತ್ತೆ. ಸೊ ಹಾಗಾಗಿ ಈಗ ಈ ರೀತಿ ಸುತ್ತಲೂ ಇರ್ತಕ್ಕಂಥ ಅಕ್ಕಿ ಹಿಟ್ಟನ್ನು ಈ ರೀತಿ ಬೆರಳಲ್ಲಿ ಪ್ರೆಸ್ ಮಾಡ್ಕೊತ ನೀಟಾಗಿ ಸೀಲ್ ಮಾಡ್ಕೊಬಿಡಿ. ಈ ರೀತಿ ಸೀಲ್ ಮಾಡ್ಕೊಂಡಿದ್ದಾದ ನಂತರ ಓಪನ್ ಮಾಡಿಕೊಂಡ್ರೆ ನಮಗೆ ಸೂಪರ್ ಆಗಿರುವಂತಹ ಮೋದಕನೂ ಸಹ ರೆಡಿಯಾಗಿ ಹೋಗುತ್ತೆ. ಸೊ ನೀವು ಈ ರೀತಿ ಮೌಲ್ಡ್ ಇಲ್ಲದೆ ಹೋದ್ರೂ ಸಹ ಮೋದಕನ ಹಾಗೆ ಮಾಡ್ಕೋಬೋದು. ಸೊ ಈಗ ನೋಡಿ 1 ಟೈಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನಿಲ್ಲಿ ಮಾಡ್ಕೊಂಡಿದ್ದೀನಿ. ಕಡುಬು ಮಾಡೋವಾಗ ಒಂದೊಂದೇ ಪ್ಲೇಟಿಗೆ ತಗೊಂತೀರಲ್ವ, ಆವಾಗ ಗಾಲಿಗೆ ಹಾಗೆ ಬಿಡಬಾರ್ದು.
ಅದ್ರ ಮೇಲ್ಗಡೆನೂ ಅಷ್ಟೇ ಒದ್ದೆ ಬಟ್ಟೆನ ತೇವ ಮಾಡಿಕೊಂಡು ಕಾಟನ್ ಕ್ಲಾತ್ನ ಮೇಲ್ಗಡೆ ಕ್ಲೋಸ್ ಮಾಡಿ ಇಟ್ಕೊಳ್ಳಿ. ನಾವು ಈ ರೀತಿ ಕಡುಬು ಮಾಡಿದ್ದಾದ್ಮೇಲೆನೂ ಸಹ ಡ್ರೈ ಆಗಬಾರ್ದು. ಈಗ ಕುಕ್ಕರ್ ತಗೊಂಡಿದ್ದೀನಿ ಸ್ಟೀಮ್ ಮಾಡೋದಕ್ಕೆ ಕಡುಬುನ. ಇದ್ರ ಮೇಲ್ಗಡೆ ಈ ರೀತಿ ಕಾಟನ್ ಕ್ಲಾತ್ನ ಒದ್ದೆ ಮಾಡಿ ಹಾಕ್ಕೊಂಡಿದ್ದೀನಿ. ಈಗ ಒನ್ ಟೈಮ್ ನಾವಿಲ್ಲಿ ಕಡುಬುನ ರೆಡಿ ಮಾಡಿ ಇಟ್ಕೊಂಡಿದ್ದೀರಲ್ವ ಕಡುಬು ಮೋದಕ, ಅದನ್ನು ಹಿಕ್ಕೊಂಡು ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 8ರಿಂದ 10 ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ಳಿ. ಸೊ ಅಷ್ಟರಲ್ಲಿ ಮತ್ತೊಂದು ಬ್ಯಾಚ್ಗೆ ನಾನಿಲ್ಲಿ ಕಡುಬುನ ರೆಡಿ ಮಾಡ್ಕೊತಾ ಇದ್ದೀನಿ. ಹೇಳಿದ್ನಲ್ಲ ಮೌಲ್ಡ್ ಇಲ್ಲದೆ ಹೋದ್ರೂ ಸಹ ಯಾವ ರೀತಿ ಮಾಡ್ಕೊಳ್ಳೋದು ಅಂತಂದ್ಬಿಟ್ಟು. ಸೊ ಈ ರೀತಿಯಾಗಿ ಹಿಟ್ಟಿಂದ ಶೀಟನ್ನು ರೆಡಿ ಮಾಡ್ಕೊಂಡಿದ್ದಾದ ನಂತರ ಮಧ್ಯದಲ್ಲಿ ಸ್ಟಫಿಂಗ್ನ ಇಕ್ಕಿ ಈ ರೀತಿ ಕೊನೆಯಲ್ಲಿ ಪ್ರೆಸ್ ಮಾಡಿಕೊಂಡು ಈ ರೀತಿ ಯಾವುದಾದ್ರೂ ಬೌಲ್ ಇರುತ್ತಲ್ವಾ ಆ ಬೌಲಲ್ಲಿ ಎಕ್ಸ್ಟ್ರಾ ಇರುವಂಥ ಹಿಟ್ಟನ್ನು ಕಟ್ ಮಾಡ್ಕೊಂಬಿಡಿ. ಅದಾದ ನಂತರ ಸೇಮ್ ಮೌಲ್ಡಲ್ಲಿ ಇರುತ್ತಲ್ವ ಡಿಸೈನು, ಅದೇ ಡಿಸೈನ್ ಥರ ಕಾಣಬೇಕು ಅಂತಂದರೆ ಈ ರೀತಿ ಫೋರ್ಕ್ ಸ್ಪೂನ್ ಒಂದು ತಗೊಂಡು ಈ ರೀತಿ ಲೈಟಾಗಿ ಪ್ರೆಸ್ ಮಾಡ್ಕೊಳ್ಳಿ ಸಾಕು. ಸೇಮ್ ಕರ್ಜಿಕಾಯಿ ಮೌಲ್ಡಲ್ಲಿ ಡಿಸೈನ್ ಯಾವ ರೀತಿ ಬರುತ್ತೋ ಅದೇ ರೀತಿನೇ ಮಾಡ್ಕೋಬೋದು. ಸೊ ಈಸಿಯಾಗೂ ಸಹ ಮಾಡ್ಕೋಬೋದು ಈ ರೀತಿ ಮಾಡಿಕೊಂಡ್ರೆ. ಜೊತೆಗೆ ಕೆಲವೊಂದು ನಾನು ಈ ರೀತಿಯಾಗಿ ಕೈಯಲ್ಲಿನೇ ಕಡುಬುನ ಮಾಡ್ಕೊಂಡಿದ್ದೀನಿ, ಕೆಲವೊಂದು ಮೌಲ್ಡಲ್ಲಿ ಮಾಡ್ಕೊಂಡಿದ್ದೀನಿ, ಇನ್ನು ಕೆಲವೊಂದು ಮೋದಕ ಸಹ ಮಾಡ್ಕೊಂಡಿದ್ದೀನಿ. ಈಗ ಮತ್ತೊಂದು ಬ್ಯಾಚ್ಗೆ ನಾನಿಲ್ಲಿ ಕಡುಬು ರೆಡಿ ಮಾಡೋಷ್ಟರಲ್ಲಿ ನಮಗಿಲ್ಲಿ ಕಡುಬುನು ಸಹ ಬೆಂದೋಗಿರುತ್ತೆ. ಸೊ ಬೆಂದಾದ ನಂತರ ಫ್ಲೇಮ್ನ ಆಫ್ ಮಾಡಿಕೊಂಡು ಕೆಳಗಡೆ ಇಳಿಸ್ಬಿಟ್ಟು ಜಸ್ಟ್ 1-2 ನಿಮಿಷ ಬಿಟ್ಟಾದ ನಂತರ ನೀವು ಪ್ಲೇಟ್ಗೆ ಸರ್ವ್ ಮಾಡ್ಕೋಬೋದು. ಹಾಗೆ ಬಿಡಬೇಡಿ ಪ್ಲೇಟಲ್ಲಿ. ಸೊ ಬಟ್ಟೆಗೆ ಅಂಟ್ಕೊಂಡ್ಬಿಡುತ್ತೆ ತಣ್ಣಗಾಗ್ತಿದ್ದಂತೆ. ಸ್ವಲ್ಪ ಬಿಸಿ ಇರೋವಾಗಲೇ ತೆಗೆದುಕೊಂಡ್ಬಿಡ್ಬೇಕು ಬೆಂದಾದ ನಂತರ ಪ್ಲೇಟಿಂದ. ಸೊ ಈಗ ಎಲ್ಲನೂ ಸಹ ನಾನಿಲ್ಲಿ ಕಡುಬು ಮೋದಕನ ರೆಡಿ ಮಾಡಿಕೊಂಡು ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡಿ ಎಷ್ಟು ಪರ್ಫೆಕ್ಟಾಗಿ ನಮ್ಗೆ ಇಲ್ಲಿ ಕಡುಬು ಮೋದಕ ಎಲ್ಲ ರೆಡಿ ಆಗಿದೆಯೋ ಅಂತಂದ್ಬಿಟ್ಟು. ಸೊ ತುಂಬಾ ರುಚಿಯಾಗಿರುತ್ತೆ. ಸೊ ಈ ಸಲ ಬರುವಂತಹ ಗಣೇಶ ಹಬ್ಬಕ್ಕೆ ನೀವು ಸಹ ಈ ವಿಧಾನದಲ್ಲಿ ಕಡುಬು ಮೋದಕನ ಮಾಡಿ ನೋಡಿ. ಒಂದೂ ಸಹ ಒಡೆಯೋದ್ರಿಲ್ಲ, ತುಂಬ ರುಚಿಯಾಗೂ ಬರುತ್ತೆ. ಮಾಡಿದ್ದಾದ ನಂತರ ನಿಮಗೂ ಸಹ ಯಾವ ರೀತಿ ಬಂತು ಅನ್ನೋದನ್ನು ಮರೀದೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಈಸಿ ಆ್ಯಂಡ್ ಸಿಂಪಲ್ ಕ್ವಿಕ್ ರೆಸಿಪೀಸ್ಗೋಸ್ಕರ ದಯವಿಟ್ಟು ನೀವಿನ್ನೂ ನಮ್ಮ ಮೇಘಶ್ರೀಸ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ.